ಪ್ರಿಯರಾದವರ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಈ ಬ್ರಿಡ್ಜನ್ನು ನೋಡ್ತೀರಲ್ಲ, ಎಲ್ಲೋ ನೋಡಿದ ಹಾಗೆ ಇದೆಯಾ? ಜನವರಿ 1ನೇ ತಾರೀಕು ಮೊದಲನೇದಾಗಿ ಒಂದೊಂದು ದೇಶದಲ್ಲೂ ಸೂರ್ಯೋದಯ ಆಗುವಾಗ ಹ್ಯಾಪಿ ನ್ಯೂ ಇಯರ್ ಎಂಬುದಾಗಿ ತೋರಿಸುತ್ತಾರಲ್ಲ. ಮೊದಲು ನ್ಯೂಜಿಲೆಂಡ್ನಲ್ಲಿ, ನಂತರ ಆಸ್ಟ್ರೇಲಿಯಾದಲ್ಲಿರುವ ಈ ಹಾರ್ಬರ್ ಬ್ರಿಡ್ಜ್ ಇದನ್ನೇ ತೋರಿಸುತ್ತಾರೆ. ಆಸ್ಟ್ರೇಲಿಯಾದಲ್ಲಿ ಇರುವಂಥದ್ದು. ಓಪ್ರಾ ಹೌಸ್ನ ಪಕ್ಕದಲ್ಲೇ ಇದೆ, ಬಹಳ ಸುಂದರವಾಗಿದೆ. ಅದರ ಮೇಲೆ ಟ್ರೈನ್ ಹೋಗುವುದಕ್ಕೆ ಒಂದು ಮಾರ್ಗ, ಒಂದು ಟ್ರ್ಯಾಕ್ ಇದೆ. ಕಾರ್ ಹೋಗುವುದಕ್ಕೆ ಒಂದು ಮಾರ್ಗ ಇದೆ, ಬಸ್ ಹೋಗುವುದಕ್ಕೆ ಒಂದು ಮಾರ್ಗ ಇದೆ, ನಡೆದು ಹೋಗುವುದಕ್ಕೂ ಕೂಡ ದಾರಿ ಇದೆ. ಅಷ್ಟು ಬ್ರಹ್ಮಾಂಡವಾಗಿರುವಂಥ ಒಂದು ಬ್ರಿಡ್ಜ್ ಇದು. ಇದನ್ನು ನೋಡುವುದಕ್ಕೆ ಇಲ್ಲಿ ಎಷ್ಟು ಜನರ ಗುಂಪು ಬರುತ್ತದೆ ಗೊತ್ತಾ? ಇದನ್ನು ನಿಮಗೆ ತೋರಿಸಿ ನಿಮ್ಮೊಟ್ಟಿಗೆ ಮಾತನಾಡಲು ದೇವರು ನನಗೆ ಕೊಟ್ಟಂತ ಕೃಪೆಗಾಗಿ ನಾನು ದೇವರನ್ನು ಸ್ತುತಿಸುತ್ತೇನೆ. ಸರಿ, ಈ ದಿನದಲ್ಲಿ ದೇವರು ನಿಮಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ? 1 ಯೋಹಾನ 4ನೇ ಅಧ್ಯಾಯ 4ನೇ ವಾಕ್ಯ. ಅಂದರೆ, ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನು ಎಂದು ದೇವರ ವಾಕ್ಯವು ಹೇಳುತ್ತದೆ. ಲೋಕದಲ್ಲಿರುವಂಥದ್ದು ಯಾರು? ಲೋಕದ ಅಧಿಪತಿ ಎಂಬುದಾಗಿ ಕರೆಯಲ್ಪಡುವಂತ ಸೈತಾನ, ನಮ್ಮ ಶತ್ರುವಾಗಿರುವಂತ ಸೈತಾನ, ಎಲ್ಲ ಕೇಡುಗಳಿಗೂ ಕಾರಣವಾಗಿರುವವನು. ಅವನು ಕಳ್ಳನು, ಕದ್ದುಕೊಳ್ಳುವವನು, ಕೊಯ್ಯುವವನು, ಹಾಳು ಮಾಡುವವನೆಂದು ಯೇಸು ಹೇಳುತ್ತಾನೆ. ಅವನು ನಮ್ಮ ಆಶೀರ್ವಾದವನ್ನು ಕದಿಯುವವನು, ನಮ್ಮ ಆರೋಗ್ಯವನ್ನು ಕದಿಯುವವನು, ನಮ್ಮ ಸಮಾಧಾನವನ್ನು ಕದಿಯುವವನು, ನಮಗೆ ಬರಬೇಕಾದ ಮೇಲುಗಳನ್ನು ತಡೆಯುವವನು. ಅವನೇ ಎಲ್ಲ ಕೇಡುಗಳಿಗೂ ಕಾರಣ. ಅವನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಬಂದು ನಮಗೆ ಕೇಡುಗಳನ್ನು ಮಾಡಲು ಅನೇಕ ಕಾರ್ಯಗಳನ್ನು ಮಾಡುವನು. ಆದರೆ ಆ ಶತ್ರುವನ್ನು ಕಂಡು ಭಯಪಡಬೇಕಾಗಿಲ್ಲ. ಸೈತಾನನು ಪಿಶಾಚನೆಂದು ಭಯಪಡಬೇಕಾಗಿಲ್ಲ. ದೇವರು ಹೇಳುತ್ತಾರೆ, ಲೋಕದಲ್ಲಿರುವಂಥ ಸೈತಾನನಿಗಿಂತಲೂ ನಿನ್ನೊಂದಿಗೆ ಇರುವಂಥ ಯೇಸು ದೊಡ್ಡವನು, ನಮ್ಮೊಂದಿಗಿರುವಂಥ ಯೇಸು ದೊಡ್ಡವನು. ಇದನ್ನೇ ನಾವು ನಂಬಬೇಕು. ಸೈತಾನ ಎಷ್ಟೇ ದೊಡ್ಡವನಾಗಿರಲಿ, ನಮ್ಮ ಸಂಗಡ ಇರುವಂಥ ಯೇಸು ದೊಡ್ಡವನು. ಸೈತಾನನೇ ಅಷ್ಟು ಮಾಡಬಹುದು ಅಂದರೆ ನಮ್ಮ ದೇವರಿಂದ ಎಷ್ಟು ಮಾಡಬಹುದು? ಆತನು ಸೈತಾನನ್ನು ಜಯಿಸಿದವನು, ಶಿಲುಬೆಯಲ್ಲಿ ಜಯ ಹೊಂದಿದವನು, ಸೈತಾನನನ್ನು ಜಯಿಸಿದವನು. ಆದ್ದರಿಂದ ಯೇಸುಕ್ರಿಸ್ತನ ಹೆಸರನ್ನು ಕೇಳಿದರೆ ಸೈತಾನ ನಡುಗುವನು. ಅವನ ಕ್ರಿಯೆಗಳು ಲಯವಾಗುತ್ತವೆ, ಮಾಟಮಂತ್ರಗಳು ಲಯವಾಗುತ್ತವೆ. ಮಾಟ ಮಂತ್ರ ವಾಮಾಚಾರಗಳಿಗಿಂತ ಯೇಸುವಿನ ಶಕ್ತಿ ದೊಡ್ಡದು. ಆದ್ದರಿಂದ ಭಯಪಡಬೇಡಿ. ಯಾವುದೇ ಹೋರಾಟ ಬೇಕಾದರೂ ಬರಲಿ, ಪ್ರತಿನಿತ್ಯ ಹೇಳಿರಿ, ಸೈತಾನನೇ, ನಿನಗಿಂತ ನನ್ನೊಂದಿಗಿರುವಂತ ಯೇಸು ದೊಡ್ಡವನು. ಆ ರೀತಿ ಹೇಳಿ ನೀವು ಸ್ತುತಿಸುವುದಕ್ಕೆ ಆರಂಭಿಸಿದರೆ ಸೈತಾನ ನಡುಗುವುದನ್ನು, ಅವನ ಕ್ರಿಯೆಗಳು ಅಳಿಯುವುದನ್ನು ನೀವು ನೋಡಬಹುದು. ನಾನು ಪ್ರತಿನಿತ್ಯ ಪ್ರಾರ್ಥಿಸುವಾಗ ಅದನ್ನು ಹೇಳುವೆ, ಸೈತಾನನೇ, ನಿನಗಿಂತ ನನ್ನೊಂದಿಗಿರುವಂತ ಯೇಸು ದೊಡ್ಡವನು. ನಿನ್ನನ್ನು ಜಯಿಸಿದಂತ ಯೇಸು ನನ್ನೊಂದಿಗೆ ಇದ್ದಾನೆ. ನಿನ್ನನ್ನು ಏನು ಮಾಡಲಾಗದು, ನನ್ನನ್ನು ಜಯಿಸಲಾಗದೆಂದು ನಾನು ಪದೇ ಪದೇ ಹೇಳುವೆ. ಆ ರೀತಿ ಯೇಸುವಿನ ನಾಮವನ್ನು ಸ್ತುತಿಸುತ್ತಾ ಅದ್ಭುತಗಳನ್ನು ಕಾಣಬಹುದು. ಆದ್ದರಿಂದ ನೀವು ನಂಬುತ್ತೀರಾ? ನಿಮ್ಮೊಂದಿಗಿರುವಂತ ಯೇಸು ದೊಡ್ಡವನು ಎಂಬುದಾಗಿ ನೀವು ನಂಬುತ್ತೀರಾ? ಹಾಗಾದರೆ ಹೇಳಿರಿ, ಪಿಶಾಚನೇ, ಸೈತಾನನೇ, ನಿನಗಿಂತಲೂ ನನ್ನೊಂದಿಗಿರುವಂತ ಯೇಸು ದೊಡ್ಡವನು. ನೀನು ನನ್ನನ್ನು ಏನು ಮಾಡಲಾಗದು. ನಿನ್ನನ್ನು ಜಯಿಸಿದ ಯೇಸು ನನ್ನೊಂದಿಗೆ ಇದ್ದಾನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಸೈತಾನನನ್ನು ಜಯಿಸುತ್ತೇನೆ. ಆಮೇನ್, ಆಮೇನ್.